ಕಿಚನ್ ಆಫ್ ಪ್ರತಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಚಿಕನ್ ಬ್ರೋಸ್ಟ್ ರೆಸಿಪಿಯನ್ನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಕುಕ್ಕರ್ನಲ್ಲಿ ಹಬೆನಲ್ಲಿ ಎಣ್ಣೆಯಲ್ಲಿ ಚಿಕನನ್ನು ಹೇಗೆ ಬೇಯಿಸೋದು ಅನ್ನೋದನ್ನು ಈ ರೆಸಿಪಿಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ದೊಡ್ಡ ಚಮಚದಲ್ಲಿ 2 ಚಮಚದಷ್ಟು ಮೈದಾ ಹಿಟ್ಟು, 2 ಚಮಚದಷ್ಟು ಕಾರ್ನ್ಫ್ಲೋರ್, ಒಂದು 3/4 ಕಪ್ನಷ್ಟು ಮೀಡಿಯಮ್ ಸೈಜ್ನಲ್ಲಿ ಒಂದು 3/4 ಕಪ್ನಷ್ಟು ಮೊಸರು, ಸ್ವಲ್ಪ ಒಂದು ದೋಸೆ ಹಿಟ್ಟಿನ ಹದಕ್ಕೆ ಕಲಸೋಷ್ಟು ತಣ್ಣಗಿರೋ ಫ್ರಿಡ್ಜ್ ನೀರನ್ನು ನಾನು ಫ್ರಿಡ್ಜ್ನಲ್ಲಿ ಇಟ್ಟು ಕೋಲ್ಡ್ ಆಗಿರುವಂಥ ನೀರನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಹಾಗೂ ಒಂದು 10 ರೂಪಾಯಿ ಪ್ಯಾಕೆಟ್ ಕಬಾಬ್ ಪೌಡರ್ನಲ್ಲಿ ಅರ್ಧ ಕಬಾಬ್ ಪೌಡರನ್ನು ನಾನಿಲ್ಲಿ ಬಳಸ್ಕೊತೀನಿ. ಕಬಾಬ್ ಪೌಡರು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ, ಸ್ವಲ್ಪನೇ ಉಪ್ಪನ್ನು ಸೇರಿಸಿ, ಒಂದು 1/4 ಚಮಚದಷ್ಟು ಉಪ್ಪನ್ನು ಸೇರಿಸಿ ಈ ಒಂದು ಹದದಲ್ಲಿ ನಾನು ಕಲಸಿ ರೆಡಿ ಮಾಡಿ ಬ್ಯಾಟರನ್ನು ಇಟ್ಕೊತೀನಿ. ದೋಸೆ ಸಂಪಳದ ಅದಕ್ಕೆ ಕಲಸಿ ಇಟ್ಕೊಂಡಿದ್ದೀನಿ. ಹಾಗೂ ಇದಕ್ಕೆ ಮೈದಾ ಹಿಟ್ಟು ಒಂದು 2ರಿಂದ 3 ಚಮಚದಷ್ಟು ಮೈದಾ ಹಿಟ್ಟು, ಹಾಗೂ ಕಾಳು ಮೆಣಸಿನ ಪುಡಿ 1 ಚಮಚದಷ್ಟು ಕಾಳು ಮೆಣಸಿನ ಪುಡಿಯನ್ನು ತಗೊಂಡಿದ್ದೀನಿ. ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪು, ಹಾಗೂ ಕಬಾಬ್ ಪುಡಿ ಏನು 10 ರೂಪಾಯಿ ಪ್ಯಾಕೆಟಲ್ಲಿ ಇನ್ನರ್ಧ ಕಬಾಬ್ ಪುಡಿಯನ್ನು ಇಟ್ಕೊಂಡಿದ್ದೆ. ಆ ಉಳಿದಿರೋವಂಥ ಕಬಾಬ್ ಪೌಡರನ್ನು ನಾನಿಲ್ಲಿ ಬಳಸ್ಕೊಂಡಿದ್ದೀನಿ. ನಾನು ಚಿಕನನ್ನು ಮೊದಲನೇ ಮಜ್ಜಿಗೆ 1 ಗ್ಲಾಸ್ ದೊಡ್ಡ ಗ್ಲಾಸ್ ಮಜ್ಜಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1/4 ಚಮಚದಷ್ಟು ಉಪ್ಪು, ಹಾಗೂ ಸ್ವಲ್ಪ ಅದಕ್ಕೆ ನಿಂಬೆ ರಸ ಅಥವಾ ವಿನಿಗರನ್ನು ಸೇರಿಸಿ ಅರ್ಧ ದಿನ ನಾನು ಫ್ರಿಡ್ಜ್ನಲ್ಲಿ ಇಟ್ಟಿದ್ದೆ. ಆ ವಿಡಿಯೋ ಡಿಲೀಟ್ ಆಗೋಗಿರೋದ್ರಿಂದ ನಾನು ಅದನ್ನು ಇದರಲ್ಲಿ ತೋರ್ಸೋಕ್ಕಾಗಲಿಲ್ಲ. ಅದನ್ನು ನಾನು ಮೊದಲಿಗೆ ನಾನು ಏನು ಕಲಸಿ ಇಟ್ಕೊಂಡಿದ್ನಲ್ಲ ಬ್ಯಾಟರು ದೋಸೆ ಹಿಟ್ಟಿನ ಹದಕ್ಕೆ ಅದರಲ್ಲಿ ಅದ್ದಿ, ನಂತರದಲ್ಲಿ ಮೈದಾ ಹಿಟ್ಟು, ಕಬಾಬ್ ಪುಡಿ, ಕಾಳು ಮೆಣಸಿನ ಪುಡಿ ಹಾಗೂ ಸ್ವಲ್ಪ ಉಪ್ಪು, ಆ ಒಂದು ಒಣ ಹಿಟ್ಟಿಗೆ ನಾನು ಇದನ್ನು ಹೊರಳಿಸಿ ಸಂಪೂರ್ಣವಾಗಿ ಕೋಟ್ ಆಗಬೇಕು. ಆ ಒಣ ಹಿಟ್ಟು ಅಂಟ್ಕೋಬೇಕು. ಏನು ನಾನು ಆ ಕಬಾಬ್ ಬ್ಯಾಟರಲ್ಲಿ ನಾನು ಅದ್ದಿ ಇಟ್ಕೊಂಡಿದ್ನಲ್ಲ, ಅದಾದ ನಂತರದಲ್ಲಿ ಅದಕ್ಕೆ ಒಣ ಹಿಟ್ಟನ್ನು ಕಂಪ್ಲೀಟಾಗಿ ಹಾಕಬೇಕು. ಕಂಪ್ಲೀಟಾಗಿ ಅದು ಅಂಟ್ಕೋಬೇಕು. ಚಿಕನ್ನಿಗೆ ಕಂಪ್ಲೀಟಾಗಿ ಕೋಟ್ ಆಗೋವರೆಗೂ ಅದನ್ನು ಹಾಕಿ ಸ್ವಲ್ಪ ಈ ಥರ ಶೇಕ್ ಮಾಡಬೇಕು. ಆಗ ಅದು ಸ್ವಲ್ಪ ಲೇಯರ್ ಆಗಿ ಚಿಕನ್ನು ಚೆನ್ನಾಗಿ ಲೇಯರಾಗಿ ಸ್ವಲ್ಪ ಬಿಡುವಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಒಣ ಹಿಟ್ಟನ್ನು ಹಾಕಿದ ನಂತರದಲ್ಲಿ ಸ್ವಲ್ಪ ಈ ಥರ ಶೇಕ್ ಮಾಡಿ ಇಡಬೇಕು ಚಿಕನನ್ನು. ನಾನು ಮಜ್ಜಿಗೆ ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆ ರಸವನ್ನು ಸೇರಿಸಿ ಅರ್ಧ ದಿನ ಫ್ರಿಡ್ಜ್ನಲ್ಲಿ ನಾನು ಇಟ್ಟಿದ್ದೆ ಚಿಕನನ್ನು. ಅದಾದ ನಂತರದಲ್ಲಿ ಕಬಾಬ್ ಬ್ಯಾಟರ್ಗೆ ಹಾಕಿ ಅದ್ದಿ, ಅದಾದಮೇಲೆ ಒಣ ಹಿಟ್ಟಿನಲ್ಲಿ ನಾನು ಹಾಕಿ, ನಂತರ ಒಂದು ಕುಕ್ಕರ್ನಲ್ಲಿ ಎಣ್ಣೆಯನ್ನು ಬಿಸಿಗೆ ಇಟ್ಟು, ನಾನು ಇದಕ್ಕೋಸ್ಕರ ಅಂತಲೇ ಚಿಕ್ಕ ಕುಕ್ಕರನ್ನು ನಾನು ತೆಗೆದು ಇಟ್ಕೊಂಡಿರ್ತೀನಿ. 1.5 ಲೀಟರ್ನಷ್ಟು 1.5 ಲೀಟರ್ ಕುಕ್ಕರನ್ನು ನಾನು ತೆಗೆದು ಇಟ್ಕೊಂಡಿದ್ದೆ. ಆ ಕುಕ್ಕರ್ನಲ್ಲಿ ಅರ್ಧದಷ್ಟು ಎಣ್ಣೆಯನ್ನು ಬಿಸಿಗೆ ಇಟ್ಟಿದ್ದೀನಿ. ಆ ಎಣ್ಣೆಯಲ್ಲಿ ಇದನ್ನೆಲ್ಲ ಹಾಕಿ 2 ಸೀಟಿಯನ್ನು ನಾನಿಲ್ಲಿ ತೆಗಿತೀನಿ. 2 ಸೀಟಿಯನ್ನು ಮುಚ್ಚಿ ಕೂಗಿಸಿದ್ರೆ ಆಯಿತು. ಗ್ಯಾಸ್ ಫ್ಲೇಮು ಆದಷ್ಟು ಮೀಡಿಯಮ್ನಲ್ಲೇ ಇರಲಿ. ನಾನು ಇದಕ್ಕೆ ಅರ್ಧದಷ್ಟು ಚಿಕನ್ ಮುಳುಗುವಷ್ಟು ನಾನು ಎಣ್ಣೆಯನ್ನು ಹಾಕಿ 2 ವಿಷಲನ್ನು ನಾನಿಲ್ಲಿ ಕೂಗಿಸಿ ತೆಗೆದಿದ್ದೀನಿ. ಕಂಪ್ಲೀಟಾಗಿ ಚಿಕನ್ನು ಬೆಂದಿರುತ್ತೆ. ಪ್ರೆಷರ್ ನೋಡ್ತಾ ಇದ್ದೀರಲ್ಲ, ಪ್ರೆಷರ್ ಹೋದ ನಂತರದಲ್ಲಿ ಕುಕ್ಕರ್ ಮುಚ್ಚಳವನ್ನು ತೆಗೆದ್ರೆ ಕಂಪ್ಲೀಟಾಗಿ ಚಿಕನ್ನು ಹಬೆನಲ್ಲಿ ಬೆಂದು ರೆಡಿಯಾಗಿರುತ್ತೆ. ನೋಡಿದ್ರಲ್ಲ ಹೇಗೆ ಓವನ್ ಇಲ್ಲದೇ ಸುಲಭವಾಗಿ ಬ್ರೋಸ್ಟ್ ಚಿಕನನ್ನು ಹೇಗೆ ಸುಲಭವಾಗಿ ಮನೆಯಲ್ಲಿ ಮಾಡ್ಕೋಬೋದು ಅಂತ ನೋಡಿ. ಹೇಗೆ ಚಿಕನ್ ಕಂಪ್ಲೀಟಾಗಿ ಬೆಂದು ಬಂದಿದೆ ಅಂತ. ನಾನು ಮೀಡಿಯಮ್ ಫ್ಲೇಮ್ನಲ್ಲಿ 2 ವಿಷಲನ್ನು ಕೂಗಿಸಿ ಇಟ್ಕೊಂಡಿದ್ದೀನಿ.
ಚಿಕನ್ ಮುಳುಗುವಷ್ಟು ಎಣ್ಣೆಯನ್ನು ಹಾಕಿ ಚಿಕನನ್ನು ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಚಿಕನನ್ನು ಬ್ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಮರೀದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.